ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಎಂದು ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಪ್ರಮುಖವಾಗಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11 ಸೆಂಟಿಮೀಟರ್, ಮಂಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 8 ಸೆಂಟಿಮೀಟರ್, ಕಮ್ಮರಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 6 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿಯಂತೆ ಬಂಗಾಳ ಉಪಸಾಗರದ ಉತ್ತರ ಭಾಗದಲ್ಲಿ ಒರಿಸ್ಸಾದ ಕರಾವಳಿಯ ತೀರದಲ್ಲಿ ವಾಯುಭಾರ ಕುಸಿತವಾಗಿದ್ದು, ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 7.6 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 5ರವರೆಗೆ ವ್ಯಾಪಕವಾಗಿ, ಸೆಪ್ಟೆಂಬರ್ 6ರಿಂದ ಸೆಪ್ಟೆಂಬರ್ 9ರವರೆಗೆ ಹಲವು ಕಡೆ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 3ರಂದು ಹಲವು ಕಡೆ, ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 9ರವರೆಗೆ ಕೆಲವು ಕಡೆ ಅಲ್ಲಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಸೆಪ್ಟೆಂಬರ್ 3ರಂದು ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಮಳೆಯ ಜೊತೆಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 3 ಹಾಗೂ 4ರಂದು ಹಗುರದಿಂದ ಸಾಧಾರಣವಾಗಿ ಮಳೆಯಾಗಿ ಹೆಚ್ಚಿನ ಸಾಧ್ಯತೆ ಇದೆ. ನಮಗೆ ಗೊತ್ತು, ಈಗಾಗಲೇ 2 ಆಂಬ್ಯುಲೆನ್ಸನ್ನು ನಾವು ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಒಂದು ಸ್ಥಳೀಯ ಶಾಸಕರ ಅನುದಾನದ ಅಡಿಯಲ್ಲಿ ಕೊಟ್ಟಿರುವಂಥದ್ದು, ಇನ್ನೊಂದು ನಮ್ಮ ಕೈಗಾ ಪವರ್ ಗ್ರಿಡ್ ಅವರು ಕೂಡ ಒಂದು ಆಂಬ್ಯುಲೆನ್ಸನ್ನು ಕೊಟ್ಟಿದ್ದಾರೆ. ಪೂಜೆ ಮಾಡಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇದನ್ನು ಹಾಸ್ಪಿಟಲ್ಗೆ ಈ SC ಆಂಬ್ಯುಲೆನ್ಸಲ್ಲಿ ಒಂದು ಬರೀ ಆಂಬ್ಯುಲೆನ್ಸು ಬರೀ ಆರ್ಡಿನರಿ ಆಂಬ್ಯುಲೆನ್ಸ್ ಆಗಿರಬಾರ್ದು, ಅದು ಫುಲ್ ಲಕ್ಷ ಆಂಬ್ಯುಲೆನ್ಸ್ ಆಗಬೇಕು ಅನ್ನೋಂಥದ್ದು ನಮ್ಮ ವಿಚಾರ ಇತ್ತು. ಡಾಕ್ಟ್ರು ಕೂಡ ಅದೇ ಥರ ಹೇಳಿದ್ರು. ಆ ರೀತಿಯಲ್ಲಿ ಇವತ್ತು ಒಂದು ಪೇಷೆಂಟನ್ನು ಇಲ್ಲಿ ಆಗಬೇಕಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಒಯ್ಯುವಾಗ ಎಲ್ಲ ಮಧ್ಯದಲ್ಲಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆ ಪೇಷೆಂಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಆಂಬ್ಯುಲೆನ್ಸಲ್ಲಿ ಅಳವಡಿಸಿರುವಂಥದ್ದು. ಅದರಲ್ಲಿ ಈಗಾಗಲೇ ಡಾಕ್ಟರ್ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ಆಂಬ್ಯುಲೆನ್ಸ್ಗಳು ಕೂಡ ಇವತ್ತು ನಮ್ಮ ಪವರ್ ಗ್ರಿಡ್ ಅವರು ಏನು ಕೊಟ್ಟಿದ್ದಾರೋ ಅದು ಈ ರೀತಿಯ ಸವಲತ್ತು, ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಟ್ಟಿಲ್ಲ ನಾನು. ಅಂಥ ಪೇಷೆಂಟ್ ಕಂಡೀಷನ್ ಆ ಥರ ಇದ್ದಾಗ ಅವರಿಗೆ ಇದರ ಉಪಯೋಗ ಸಿಗಲಿ, ಪ್ರಾಮಾಣಿಕವಾಗಿ ಸಿಗಲಿ, ಆ ಪೇಷೆಂಟ್ಗಳು ಇದರ ಉಪಯೋಗನ ಪಡೀಲಿ ಅನ್ನೋ ಉದ್ದೇಶನ ಮಾತ್ರಕ್ಕೆ ಬಯಸ್ತಾರೆ. ಲಕ್ಷ ರೂಪಾಯಿ ಈ ಆಂಬ್ಯುಲೆನ್ಸ್. ಇದಕ್ಕೆ ನಾನು ಕೇಳಿದರು, ಇದಕ್ಕೆ ನಾನು ಮೊದಲು ಈಗ ಆಂಬ್ಯುಲೆನ್ಸ್ ಬೇಕಂದಾಗ 108ಕ್ಕೆ ನಾವು ಫೋನ್ ಮಾಡಿ ತಗೊಳ್ಬೇಕನ್ನೋ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರು. ಅದು ಆ ಥರ ಇಲ್ಲ. ಇಲ್ಲಿ ಏನೇ ಇದ್ದರೂ ಕೂಡ ಇಲ್ಲಿಂದ ಪೇಷೆಂಟ್ ಇಲ್ಲಿಂದ ಹಾಸ್ಪಿಟ್ಲಿಗೆ ಬಂದ ನಂತರದಲ್ಲಿ ಇಲ್ಲ ಕ್ರಿಟಿಕಲ್ ಪೊಸಿಷನ್ ಇದ್ದು ಇನ್ನೂ ಅಪ್ಪರ್ ಗ್ರೇಡ್ ಹಾಸ್ಪಿಟ್ಲಿಗೆ ಹೋಗಬೇಕಾದ್ರೆ ಇದು ಉಪಯೋಗ ಪಡೆಯುತ್ತೆ. 4805299936 ಇಲ್ಲಿಯ ಈ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಹಾಗೆ ಈ ಆಂಬ್ಯುಲೆನ್ಸ್ ಪಡೆದು ಇದರ ಅವಕಾಶ. ಸರ್ ನಂಬರ್ ಮತ್ತೊಮ್ಮೆ ಹೇಳಿ ಸರ್. ಅದು 9480529936. ಇದು ಮೊಬೈಲ್ ನಂಬರ್. ಲ್ಯಾಂಡ್ ನಂಬರ್ 08384229936. ಇದು ಲ್ಯಾಂಡ್ ನಂಬರ್. ದಿನೇಶ್ ಗುಂಡೂರಾವ್ ಕೂಡ ಬಂದು ಅದು ನೋಡಿ ಪರಿಶೀಲನೆ ಮಾಡಿ ನಮ್ಮ ಬೇಡಿಕೆಯನ್ನು ನಾವು ಇಟ್ಟಿದ್ದೇವೆ. ನಮಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅಂತ ವಿಚಾರವನ್ನು ನಾವು ಮುಖ್ಯಮಂತ್ರಿ ಮತ್ತು ಮಂತ್ರಿಗಳ ಹತ್ರ ಇಟ್ಟಿದ್ದೀವಿ.
ಅವರು ಬಂದು ನೋಡಿದಾಗ ಇಲ್ಲ ಬಿಡಿ ಇದನ್ನೇ ನಾವು ಜಿಲ್ಲಾ ಆಸ್ಪತ್ರೆಯನ್ನು ನಾವು ಮಾಡಿಕೊಡ್ತೀವಿ, ಜಿಲ್ಲಾ ಆಸ್ಪತ್ರೆಯನ್ನು ಮಾಡಿಕೊಟ್ಟಾಗ ಈ ಭಾಗದ ಏನು ರೋಗಿಗಳ ಕಿಟ್ಸನ್ನು ನಾನು ಕೊಡ್ತೀನಿ ಅನ್ನೋಂಥ ಮಾತನ್ನು ಮಾನ್ಯ ಮಂತ್ರಿಗಳು ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಹೀಗೆ ಇವತ್ತು ನಮ್ಮ ಅದನ್ನು ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಎಂಜಿನಿಯರ್ಸ್ ಮತ್ತು ಕಾಂಟ್ರಾಕ್ಟರ್ ಕೂಡ ಆದಷ್ಟು ಬೇಗ ಇದನ್ನು ಕಟ್ಟಡವನ್ನು ಮುಗಿಸ್ಕೊಡ್ತೀವಿ ಅನ್ನೋ ಮಾತು ಕೂಡ ಹೇಳಿರುವಂಥದ್ದು. ಮಾಲೂರು ತಾಲೂಕು ಹುಣಸಿಕೋಟೆಯಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು, ಮಂಜುನಾಥ್ ಮತ್ತು ನವೀನ್ ಅನ್ನೋರು ಬಂಡೆಗಳ ಹತ್ರ ಮಣ್ಣನ್ನು ತೆಗೆಯೋಕ್ಕೆ ಹೋದಾಗ ಅಲ್ಲಿ ಅವರು ಚಲಿಕೆಯನ್ನು ಉಪಯೋಗಿಸಿ ಮಣ್ಣನ್ನು ಸ್ವಲ್ಪ ಲೂಸನ್ ಮಾಡೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಲೂಸನ್ ಮಾಡೋಕ್ಕೆ ಹೋಗಿದ್ದಾಗ ಸಡನ್ನಾಗಿ ಆ ಮಣ್ಣು ಕೆಳಗಡೆ ಬಿದ್ದು ಇವರು ಜಾರಿ ಮಣ್ಣಿನ ಜೊತೆನೇ ಜಾರ್ಕೊಂಡು ಕೆಳಗಡೆ ಬೀಳ್ತಾರೆ. ಮಂಜುನಾಥ್ ಅನ್ನೋ ವ್ಯಕ್ತಿ ಮೇಲೆ ಈ ಸುಮಾರು 6 ಅಡಿಯಷ್ಟು ಮಣ್ಣು ಅವನ ಮೇಲೆ ಬಿದ್ದು ಅವನಲ್ಲಿ ಸಿಗಾಕೊಂಡ್ಬಿಡ್ತಾನೆ. ಮತ್ತೊಬ್ಬ ಅಲ್ಲಿಂದ ಎಗರಿ ಪಾರಾಗಿ ಗಾಯಗಳಾಗ್ತಾನೆ. ಇವಾಗ ಅವನು ಸತತವಾದ ಒಂದು 3 hours ರೆಸ್ಕ್ಯೂ ಆಪರೇಷನ್ ಆದ ನಂತರ ನಮಗೆ ಅವನು ಮಂಜುನಾಥನ ಮೃತದೇಹ ಸಿಕ್ಕಿದೆ. ಸೊ ಇದೇ ನಿಟ್ಟಿನಲ್ಲಿ ನಾವು ಒಂದು FIR-ನ ಮಾಡ್ಕೊಂಡಿದ್ದೀವಿ. ಅಲ್ಲಿ ಯಾವ ಗುಡ್ಡ ಯಾರಿಗೆ ಸೇರಿತ್ತು ಅವ್ರ ಮೇಲೆ ಒಂದು FIR-ನ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಮೈನ್ಸ್ ಅವರು ಕೂಡ ಇದ್ರ ಬಗ್ಗೆ ನಾವು ಇಂಟಿಮೇಷನನ್ನು ಮಾಡಿ ಅವ್ರ ಕಡೆಯಿಂದ ಒಂದು FIR ಮಾಡಿಸೋದಕ್ಕೆ ಎಲ್ಲ ಒಂದು ಸಿದ್ಧತೆ ನಡೆದಿದೆ. ಸೊ ಇದರಲ್ಲಿ ಒಬ್ಬ ನಾವು ಡೆತ್ ಆಗಿದ್ದಾನೆ, ಇನ್ನೊಬ್ಬ ಬಂದ್ಬಿಟ್ಟು ಇಂಜುರಿ ಆಗಿ ಔಟ್ ಆಫ್ ಕಂಟ್ರೋಲ್. ಡೆತ್ ಆಗಿದ್ದವನು ಈ ಮಂಜುನಾಥ್ ಅಂತ, ಅವನು ಯಾರು ಈ ಗುಡ್ಡ ಓನರ್ ಇತ್ತು ಅವನ ದೊಡ್ಡಪ್ಪನ ಮಗ ಆಗಿತ್ತು. ಅವ್ರ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ತಾರೆ. ಅಲ್ಲಿ ಕೆಲಸ ಮಾಡೋಕ್ಕೆ ಒಂದು ಸ್ವಲ್ಪ ಇದನ್ನು ಲೂಸನ್ ಮಾಡೋಕ್ಕೆ ಹೋದಾಗ ಮಣ್ಣು ಎಲ್ಲ ಜಾರಿ ಈ ರೀತಿ ಒಂದು ದುರ್ಘಟನೆ ಆಗ್ತದೆ. ಕೆಲಸದ ಮೂಲತಃ ಅವರು ಕಲ್ಕುಟುಕರ ಕೆಲಸನ ಮಾಡ್ತಾಯಿದ್ದವರು. ಅವರು ಈ ಒಂದು ಕಲ್ಕುಟುಕತನ ಮಾಡಬೇಕಾದ್ರೆ ಅಲ್ಲಿ ಮಣ್ಣನ್ನು ತೆಗಿಬೇಕು ಅಂತ ಹೋದಾಗ ಈ ಒಂದು ಘಟನೆ. ನಾವು ಸದ್ಯಕ್ಕೆ ನಮ್ಮ ಸೋಕೋ ಟೀಮು ಮತ್ತು ASC ಟೀಮ್ನ ಕಳಿಸ್ಕೊಟ್ಟಿದ್ದಾಗ ಆ್ಯಸ್ ಆಫ್ ನಾವು ಏನು ಬ್ಲಾಸ್ಟಿಂಗ್ ಮೆಟೀರಿಯಲ್ಲು ನಮಗೆ ಸಿಕ್ಕಿಲ್ಲ. ಆದರೂ ನಮ್ಮ ಇನ್ವೆಸ್ಟಿಗೇಷನಲ್ಲಿ ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ.
ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.